ಎಲ್ಲಿ ಅಂತ ನಿಮಗೆ ಹೇಳ್ತೀನಿ. ನಮ್ಮ ಪುಟಾಣಿಗಳು ಸ್ನ್ಯಾಕ್ಸ್ ಬೇಕು ಅಂತಂದರು, ಅದಕ್ಕೆ ಹೋಗಿದ್ದಾರೆ ಸ್ನ್ಯಾಕ್ಸ್ ತೊಗೊಂಡು ಬರೋದಕ್ಕೆ ನಮ್ಮಮ್ಮ ಜೊತೆ. ನಾನು ಮತ್ತು ನಮ್ಮ ಪುಟಾಣಿಗಳು ಫಸ್ಟ್ ಟೈಮ್ ಹೋಗ್ತಾ ಇರೋದು ಟೆಂಪಲ್ಗೆ. ಅಮ್ಮ ಮೊದಲೇ ಸ್ವಲ್ಪ ಲೇಟಾಗಿ ಹೋಗಿತ್ತು ನಾವು ಮನೆ ಬಿಡೋಷ್ಟರಲ್ಲಿ. ಆ್ಯಂಡ್ ಇಲ್ಲಿ ಚಾರು ವಿಕ್ಕಿನ ಕನ್ವಿನ್ಸ್ ಮಾಡ್ತಾ ಇದ್ದಾಳೆ ಮುಂದೆ ಹೋಗಿ ಕೂತ್ಕೋ ಅಂತ. ಅವನು ಕೇಳ್ತಾ ಇದ್ದ, ಇಲ್ಲ ನಾನು ಇಲ್ಲೇ ಕೂತ್ಕೊಳ್ಳೋದು ಅಂತ ಹೇಳ್ತಾ ಇದ್ದಾನೆ. ಸೊ ಮಕ್ಕಳು ಹಾಗೆ ಅಲ್ವಾ, ಸ್ವಲ್ಪ ಆಟ ಮಾಡ್ತಾರೆ, ಇಟ್ಸ್ ಓಕೆ. ಮಕ್ಕಳು ಆಟ ಮಾಡಿದೆ ಇನ್ಯಾರು ಆಟ ಮಾಡ್ತಾರೆ. ಕಣ್ಣು ಬಂದ ಈಗ ಪೆಟ್ರೋಲ್ ಹಾಕ್ಸ್ಬೇಕು ಅಂತ ಕಾರ್ನ ಸ್ಟಾಪ್ ಮಾಡಿದ್ದು. ಆದರೆ ನಮ್ಮ ಪುಟಾಣಿಗಳು ಪುಟ್ಟದಾಗಿ ಶಾಪಿಗೆ ಮಾಡ್ಕೊಂಬಂದುಬಿಟ್ರು. ಆ್ಯಂಡ್ ನೋಡ್ಬೋದು ಎಷ್ಟೆಲ್ಲ ವೆಹಿಕಲ್ಸ್ ಬಂದಿದೆ ಅಂತ, ತುಂಬ ರಶ್ ಇತ್ತು. ಎಸ್, ಆ್ಯಂಡ್ ನಾವು ಟೆಂಪಲ್ ಹತ್ರ ಹೋಗಿ ರೀಚ್ ಆದ್ವಿ. ನಾವು ಟೆಂಪಲ್ಗೆ ಬಂದಿರೋದು ಇವತ್ತು ರಶ್ ಅಷ್ಟೊಂದು ಇಲ್ವಂತೆ. ನಾನು ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು. ಫಸ್ಟ್ ಮಕ್ಕಳನ್ನ ಕರ್ಕೊಂಡು ಹೋಗೋದು ಬೇಡ ಅಂದ್ಕೊಂಡ್ವಿ, ಆದರೆ ಮನೆಯಲ್ಲಿ ಯಾರಾದರೂ ಒಬ್ರು ಇರಲೇಬೇಕು ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ. ಬಟ್ ನನಗೂ ಹೋಗಬೇಕು ಅಂತ ಇಷ್ಟ ಇತ್ತು, ಐ ಮೀನ್ ಟೆಂಪಲ್ಗೆ. ಸೊ ಅದಕ್ಕೆ ಇಲ್ಲ ಮಕ್ಕಳನ್ನೂ ಕರ್ಕೊಂಡು ಹೋಗೋಣ ಅಂಥೇಳಿ ಜೊತೇಲಿ ಕರ್ಕೊಂಡು ಹೋಗಿದ್ವಿ. ಮನೆಗೆ ಬರೋಷ್ಟರಲ್ಲಿ ತುಂಬ ಲೇಟ್ ಆಗಿತ್ತು. ಆ್ಯಂಡ್ ತುಂಬಾ ಬಿಸಿಲಿತ್ತು ಫ್ರೆಂಡ್ಸ್, ತುಂಬ ಬಿಸಿಲು, ಗೊತ್ತಲ್ವ ನಿಮಗೆ ಎಷ್ಟು ಬಿಸಿಲಿದೆ ಅಂತ. ಆ್ಯಂಡ್ ಇಲ್ಲಿ ಹೋಗಿದ ತಕ್ಷಣ ಗಣಪತಿ ದೇವರಿದೆ. ಸೊ ಅಲ್ಲಿ ನಾವು ನಮಸ್ಕಾರ ಮಾಡಿಕೊಂಡು ಗರ್ಗೆ ಹೂವು ಎಲ್ಲ ಹಾಕಿ ಸೊ ಲೈನಲ್ಲಿ ಈ ರೀತಿ ನಡ್ಕೊಂಡು ಹೋದರೆ ಒಳಗಡೆಗೆ ರೀಚ್ ಆಗ್ತೀವಿ. ಅಲ್ಲಿ ದೊಡ್ಡದಾಗಿದೆ ದೇವರು ಮತ್ತು ದೇವಸ್ಥಾನವೂ ಇದೆ. ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ನಾನು ಟೆಂಪಲ್ಗೆ ಹೋಗ್ಬಿಟ್ಟು ಬಂದಮೇಲೆ ವಿಡಿಯೋ ನೋಡಿದ್ದು. ಓಕೆ, ಸೊ ಈ ದೇವಸ್ಥಾನ ಅಂತ ಅಲ್ಲಿವರೆಗೂ ನನಗೆ ಐಡಿಯಾನೂ ಇರಲಿಲ್ಲ, ಅಂದರೆ ನನಗೆ ಗೊತ್ತೇ ಇರಲಿಲ್ಲ ಇದ್ರ ಬಗ್ಗೆ. ಸೊ ಬಂದಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಸ್ ನೋಡಬೇಕಾದ್ರೆ ಜಸ್ಟ್ ಹಾಗೆ ಪಾಸ್ ಆಯಿತು ಈ ಒಂದು ವಿಡಿಯೋ. ಆ್ಯಂಡ್ ಓಕೆ, ನಾವು ಹೋಗಿದ್ದಿದ್ದು ದೇವಸ್ಥಾನ ಅಲ್ವಾ, ಓಕೆ ಎಲ್ಲರೂ ವಿಡಿಯೋ ಮಾಡಿ ಹಾಕಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಅಂತ ಅಂದ್ಕೊಂಡೆ. ಸೊ ಎಸ್, ಆ್ಯಂಡ್ ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದರೆ 9 ತೆಂಗಿನಕಾಯಿನ 9 ವಾರ ಹೋಗಿ ಕಟ್ಟಬೇಕು. ನಮ್ಮ ಒಂದು ಏನು ಪ್ರಾಬ್ಲಮ್ಸ್ ಇದೆ ಸೊ ಅದನ್ನು ದೇವ್ರ ಹತ್ರ ಹೇಳ್ಕೊಂಡು ದೇವರಿಗೆ 9 ತೆಂಗಿನಕಾಯಿನ ಅರ್ಪಿಸ್ಬೇಕು. ಓಕೆ, ಆ್ಯಂಡ್ ಇಲ್ಲಿ ಕಾಯಿನ್ ಗೋಡೆಗೆ ಅಂಟಿಸ್ಬೇಕು. ಅದು ಅಂಟ್ಕೊಂಡ್ರೆ ಒಳ್ಳೆಯದು ಅಂತ, ಅಂದರೆ ಏನೇ ಪ್ರಾಬ್ಲಮ್ಸ್ ಇದ್ದರೂ ಅದೆಲ್ಲ ಸಾಲ್ವ್ ಆಗುತ್ತೆ ಅಂತ ಅರ್ಥ. ಆ್ಯಂಡ್ ನೋಡ್ಬೋದು ಎಷ್ಟು ಭಕ್ತಾದಿಗಳು ಬಂದಿದ್ದಾರೆ ಆ್ಯಂಡ್ ಎಷ್ಟೆಲ್ಲ ತೆಂಗಿನಕಾಯಿನ ಕಟ್ಟಿದ್ದಾರೆ ಅಂತ. ಆ್ಯಂಡ್ ಅಲ್ಲೇ ಕೊಡ್ತಾರೆ, ಸೊ ನಾವು ದುಡ್ಡು ಕೊಟ್ಬಿಟ್ಟು ತೊಗೊಳ್ಬೇಕು. ಮತ್ತು ಅಲ್ಲಿ ಚೀಟಿ ಕೌಂಟರ್ ನೋಡಿದ್ರಲ್ಲ, ಸೊ ಅಲ್ಲಿ ನಮ್ಮ ಪ್ರಾಬ್ಲಮ್ ಏನಿದೆ ಅಂತ ಹೇಳಿಬಿಟ್ಟು ಅಲ್ಲಿ ಚೀಟಿನ ತೊಗೊಬೇಕು. ಆ ಚೀಟಿಯಲ್ಲಿ ಅವರು ಇಷ್ಟು ಸುತ್ತು ಹಾಕಬೇಕು ಅಂತ ಹೇಳಿರ್ತಾರೆ. ಅಂದರೆ ಅಲ್ಲಿ ಮರ ಇದೆ ಅಲ್ವಾ ದೊಡ್ಡದಾಗಿ, ಸೊ ಆ ಮರಕ್ಕೆ ಇಷ್ಟು ಸುತ್ತು ಹಾಕಿ ಅಂತ ಹೇಳಿರ್ತಾರೆ. ಸೊ ಅದ್ರ ಪ್ರಕಾರ ಒಂದು ಮಂತ್ರನೂ ಬರ್ತಿರುತ್ತೆ. ಆ ಮಂತ್ರನ ಹೇಳಿಕೊಂಡು ಪ್ರದಕ್ಷಿಣೆ ಹಾಕಬೇಕು. ಆ್ಯಂಡ್ ಎಸ್, ನಾನು ಕೂಡ ಪ್ರದಕ್ಷಿಣೆ ಹಾಕಿದೆ. ನನಗೂ ಕೂಡ ಒಂದು ಮಂತ್ರನ ಕೊಟ್ಟಿದ್ದರು ಆ ಚೀಟಿಯಲ್ಲಿ. ಸೊ ಅದ್ರ ಪ್ರಕಾರ ನಾನು ಪ್ರದಕ್ಷಿಣೆ ಹಾಕಿ ತೆಂಗಿನಕಾಯಿ ಕಟ್ಟಿದೆ. ಹಾಯ್ ಫ್ರೆಂಡ್ಸ್, ಬರೋಷ್ಟರಲ್ಲಿ 3 o'clock ಆಗಿತ್ತು ಮನೆಗೆ. ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ. ಫುಲ್ಲು ಬಿಸಿಲು, ಸಖತ್ತು ಬಿಸಿಲು ಅಂದರೆ ಬಿಸಿಲು. ಬೆಳಗ್ಗೆ ಬೇಗ ಹೋಗಬೇಕು ಅಂದ್ಕೊಂಡ್ವಿ, ಆದರೆ ಆಗಿಲ್ಲ. ಬಿಕಾಸ್ ನೈಟ್ ಪವರ್ ಕಟ್ ಆಗಿತ್ತು. ಸೆಕೆಗೆ ಯಾರೂ ನಿದ್ದೆ ಮಾಡಿಲ್ಲ. UPS ಬೇರೆ ವರ್ಕ್ ಆಗ್ತಾ ಇರಲಿಲ್ಲ. ಹಾಗಾಗಿ ಮಕ್ಕಳು ನಾವು ಯಾರೂ ನಿದ್ದೆ ಮಾಡಿಲ್ಲ. ನೈಟ್ ನಾವೇನು ಅಂದ್ಕೊಂಡ್ವಿ ಅಂದರೆ ಓಕೆ ಬೆಳಗ್ಗೆ ಬೇಗ 5 ಗಂಟೆಗೆ ಎದ್ದು ಹೋಗೋಣ ಅಂದ್ಕೊಂಡ್ವಿ. ಆದರೆ ಬೆಳಗ್ಗೆ ಆಗಿದೆ ಒಂದು. ಬೆಳಗ್ಗೆ ಎಲ್ಲರೂ ನಿದ್ದೆ ಮಾಡಿಬಿಟ್ಟಿದ್ವಿ. ಎದ್ದು ನೋಡಿದ್ರೆ 6:30 ಆಗಿಬಿಟ್ಟಿದೆ, ಲೇಟ್ ಆಗೋಯಿತು. ಬಟ್ ಟೆಂಪಲ್ಗೆ ಏನಾದರೂ ಹೋಗಬೇಕು ಅಂತಂದರೆ ಬೆಳಗ್ಗೆ ಬೇಗ ಹೋದ್ರೇ ಚೆನ್ನಾಗಿರುತ್ತೆ.
ಎಲ್ಲಿ ನಮ್ಮ ಮಕ್ಕಳನ್ನ ರೆಡಿ ಮಾಡಿಕೊಂಡು ಅವ್ರಿಗೆ ಸ್ನಾನ ಮಾಡಿಸಿ ಅವ್ರಿಗೆ ಟಿಫನ್ ತಿನ್ನಿಸಿ ತುಂಬ ಕಷ್ಟ. ಟೀಚರು ಕಣ್ಣು ಕರೀತಾ ಇದ್ದಾನ. ಒಂದು ನಿಮಿಷ ಬಂದೆ. ಕಾಫಿಗೆ ಇಟ್ಟಿದ್ದೀನಿ. ನಾವು ಬಂದಿದ ತಕ್ಷಣ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ವಿ. ಟೈಮ್ ಬಂದು ಈಗ 4:30. ಸೊ ಕಾಫಿ ಬೇಕಂತೆ ನಮ್ಮ ಅಮ್ಮಗೆ. ಸೊ ಅದಕ್ಕೆ ಕಿಚನಿಗೆ ಬಂದೆ ನಾನು. ಆ್ಯಂಡ್ ಹಾಗೆ ನಿಮ್ಮ ಜೊತೆ ಮಾತಾಡೋಣ. ಆನ್ ಮಾಡಿ ನಿಮ್ಮ ಜೊತೆ ಮಾತಾಡೋಣ ಅಂತೀನಿ. ಸೊ ವಿಡಿಯೋ ಆನ್ ಮಾಡಿಕೊಂಡು ಮಾತಾಡ್ತಾ ಇದ್ದೀನಿ. ಹೋದರೆ ಬೆಳಗ್ಗೆ ಬೇಗ ಹೋಗಬೇಕು, ಇಲ್ಲಾಂತಂದರೆ ಸಂಜೆ ಹೋಗಬೇಕು. ಓಕೆ, ತುಂಬ ರಶ್ ಇರುತ್ತೆ. ನಾನು ಇದ್ರ ಬಗ್ಗೆ ಏನೂ ಮಾತಾಡೋಲ್ಲ, ಬಟ್ ನಂಬಿಕೆ ಇರಬೇಕು. ಓಕೆ, ಸೊ ಈಗ ನಾವೇನಾದರೂ ಮಾಡ್ತಾ ಇದ್ದೀವಿ ಅಂತಂದರೆ ನಂಬಿಕೆಯಿಂದ ಮಾಡಬೇಕು. ಓಕೆನಾ? ಸೊ ಇದಾಗುತ್ತೋ ಆಗಲ್ವೋ ಅನ್ನೋ ಎರಡು ಮನಸ್ಸಿಂದ ಯಾವತ್ತೂ ಮಾಡಬಾರ್ದು. ಪಾಸಿಟಿವ್ ಆಗಿ ಇದು ಆಗಿದೆ, ಓಕೆ, ಈ ಒಂದು ಕೆಲಸ ಆಗಿದೆ ಆಲ್ರೆಡಿ ಅಂತ ಥಿಂಕ್ ಮಾಡಿಕೊಂಡು ಏನಾದರೂ ಮಾಡಬೇಕು. ಸೊ ಎಸ್, ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದೆ. ನಿದ್ದೆ ಬರ್ತಾಯಿದೆ. ನೈಟ್ ನಿದ್ದೆ ಮಾಡಿಲ್ಲ. ನಮ್ಮ ಪುಟಾಣಿಗಳಿಗೆ ಹಾಲು ಬೇಕಂತೆ. ಸೊ ಅವ್ರಿಗೂ ಹಾಲು ಬಿಸಿ ಮಾಡ್ಕೋಬೇಕು. ಕಣ್ಣು ವಿಪರೀತ ಗಲಾಟೆ ಮಾಡ್ತಾ ಇದ್ದಾರೆ. ಕಣ್ಣು ಮತ್ತು ವಿಕ್ಕಿ ಇಬ್ಬರು ಸೇರಿಕೊಂಡು ಅವ್ರನ್ನ ಮ್ಯಾನೇಜ್ ಮಾಡೋದೇ ಸಾಕಾಗಿದೆ ನನಗೆ. ಫೇಸ್ ವಾಶ್ ಮಾಡಿಲ್ಲ, ಹೋಗಿ ಫೇಸ್ ವಾಶ್ ಮಾಡಬೇಕು. ಸ್ಫೂರ್ತಿ ಬಂದೆ. ಓಕೆ, ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನಾನು ನಿಮಗೆ. ಓಕೆನಾ? ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ತುಂಬ ಟಯರ್ಡ್ ಆಗಿಬಿಟ್ಟಿತ್ತು, ಹಾಗಾಗಿ ಮತ್ತೆ ವಿಡಿಯೋ ಮಾಡೋದಕ್ಕಾಗಿಲ್ಲ ನನ್ನ ಕೈಯಲ್ಲಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಏನು ಮಾಡಬೇಕು ಗೊತ್ತಲ್ವಾ ನಿಮಗೆ? ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು, ಶೇರ್ ಮಾಡಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್, ಟೇಕ್ ಕೇರ್.